ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೊಂದು ಟ್ರೈನಲ್ಲಿ ಹೋಗ್ತಾ ಇದ್ದೀರಾ, ಸಡನ್ನಾಗಿ ಆ ಟ್ರೈನ್ ಡಿಸಪಿಯರ್ ಆಗಿಬಿಡುತ್ತೆ. ಹೇಗಿರ್ಬೋದು ನಿಮಗೆ? ಈ ಸ್ಟೋರಿನ ಇವಾಗ ಹೇಳ್ತಾ ಇದ್ದೀನಿ. ವೆಲ್ಕಮ್ ಟು ಗ್ರೇಟ್ ಸ್ಟೋರಿ ಆಫ್ ಡಿಸಪಿಯರೆನ್ಸ್ ಆಫ್ ಜೆನೆತಿ ಟ್ರೈನ್. ಇದು ಜೂನ್ 14, 1911. ಇಟಲಿಯಿಂದ ಒಂದು ಕಂಪನಿ, ಜೆನೆತಿ ಅನ್ನೋ ಕಂಪನಿ ಒಂದು ಟ್ರೈನ್ನ ಪ್ರೊಡಕ್ಷನ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದರಲ್ಲಿ 2 ಕಂಪಾರ್ಟ್ಮೆಂಟ್ಸ್ ಇರುತ್ತೆ, ಒಂದು ಇಂಜಿನ್ ಇರುತ್ತೆ. ಫಸ್ಟ್ ಟೈಮ್ ಇಟಲಿಯಿಂದ ಆ ಟ್ರೈನ್ ಓಡುತ್ತೆ. ಅದರಲ್ಲಿ ಬರೀ 100 ಪ್ಯಾಸೆಂಜರ್ಸೇ ಅಲೋಡು. ಬಟ್ ಇದು ಫಸ್ಟ್ ಟೈಮ್ ಅವರು ಟ್ರಾವೆಲ್ ಮಾಡೋದ್ರಿಂದ ಅವ್ರಿಗೆಲ್ಲನೂ ಫ್ರೀ ಇರುತ್ತೆ. ಟಿಕೆಟ್ ಮಾತ್ರ ಅಲ್ಲ, ಒಳಗಡೆ ಫುಡ್ಡು, ಕೂಲ್ ಡ್ರಿಂಕ್ಸು, ನಾರ್ಮಲ್ ಡ್ರಿಂಕ್ಸ್, ಹಾಟ್ ಡ್ರಿಂಕ್ಸ್ ಎಲ್ಲನೂ ಫ್ರೀ ಇರುತ್ತೆ. ಬಟ್ ಆ ಟ್ರೈನಲ್ಲಿ ಹೋಗೋಕ್ಕೆ ಒಂದೇ ಒಂದು ಕಂಡೀಷನ್ ಏನಂದರೆ, ಆ ಟ್ರೈನಲ್ಲಿ ಹೋಗೋರು ಅಟ್ಲೀಸ್ಟ್ ಸ್ವಲ್ಪ ರಿಚ್ ಆಗಿರಬೇಕು. ಮಿಡಲ್ ಕ್ಲಾಸ್ಗೂ ಇಲ್ಲ, ಪೂರ್ ಪೀಪಲ್ಗೂ ಇಲ್ಲ. ಸೊ ಸಾಕಷ್ಟು ಜನ ಅದಕ್ಕೆ ಅಪ್ಲೈ ಮಾಡಿದ್ರೆ ಫಸ್ಟ್ 100 ಜನಕ್ಕೆ ಮಾತ್ರ ಅಲ್ಲಿ ಇದು ಸಿಗುತ್ತೆ. ಸೊ ಟ್ರೈನ್ ಶುರುವಾಗುತ್ತೆ ಜೂನ್ 14, 1915. ಇಟಲಿ ರೋಮಿಂದ ಶುರುವಾಗುತ್ತೆ. ಸ್ಟಾರ್ಟಿಂಗಲ್ಲಿ ಅದು ತುಂಬ ಚೆನ್ನಾಗಿ ಹೋಗುತ್ತೆ ಟ್ರೈನು. ಹ್ಯಾಪಿಯಾಗಿ ಎಲ್ಲರೂ ಜಾಲಿ ಮೂಡಲ್ಲಿ ಇರ್ತಾರೆ, ಯಾಕಂದರೆ ಎಲ್ಲ ಫ್ರೀ ಅಲ್ವಾ, ಟಿಕೆಟು ಫ್ರೀ ಅಲ್ವಾ, ಎಲ್ಲ ಆರಾಮಾಗಿರ್ತಾರೆ. ಇದು ಒಂದು ದೊಡ್ಡ ಲಾಂಗ್ ಜರ್ನಿ, ಇಟಲಿಯಿಂದ ತುಂಬ ಲಾಂಗ್ ಜರ್ನಿ ಹೋಗುತ್ತೆ ಟ್ರೈನು. ಹಾಗೆ ಹೋಗ್ತಾ ಇರುವಾಗ ಆ ಥರ ಲಾಂಗ್ ಜರ್ನಿ ಇದರಲ್ಲಿ ಇಟಲಿಯಿಂದ ಹೋಗ್ಬೇಕಂದ್ರೆ ತುಂಬ ಟನಲ್ಸ್ ಇರುತ್ತೆ, ದಾರಿ ಇರುತ್ತೆ. ಆ ಟನಲ್ ಒಳಗೆ ಹೋಗಬೇಕು. ಈ ಥರ ಒಂದು ದೊಡ್ಡ ಟನಲಲ್ಲಿ ಆ ಟ್ರೈನ್ ಎಂಟ್ರ್ ಆಗುತ್ತೆ. ಆ ಒಂದು ಟನಲಲ್ಲಿ ಒಂದು ದೊಡ್ಡ ಮಿರಾಕಲ್ ನಡೆಯುತ್ತೆ. ಏನೆಂದರೆ, ಆ ಟ್ರೈನ್ ಎಂಟ್ರಾಗಿದ್ದ ಟ್ರೈನು ಆ ಸುರಂಗದಿಂದ ಹೊರಗಡೆ ಬಂದಿಲ್ಲ. ಈ ಕಡೆ ಡೆಸ್ಟಿನೇಷನ್ಗೂ ರೀಚ್ ಆಗಿಲ್ಲ, ರಿಟರ್ನು ಬಂದಿಲ್ಲ. ಸೊ ಇದು ಸಾಕಷ್ಟು ಕುತೂಹಲಕ್ಕೀಡು ಮಾಡುತ್ತೆ, ಎಲ್ಲರಿಗೂ ಶಾಕ್ ಆಗುತ್ತೆ. ಆ ಟ್ರೈನ್ ಎಲ್ಲೋಯ್ತು ಅಂತ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆ ಇನ್ವೆಸ್ಟಿಗೇಷನ್ ಮಾಡುವಾಗ ಒಳಗಡೆ ಆ ಸುರಂಗದಲ್ಲಿ ಇವರು ಹೋಗ್ತಾರೆ. ಟ್ರೈನ್ ಬಂದಿರೋ ಒಂದು ಸಿಮ್ಟಮ್ಸು ಇರಲ್ಲ, ಟ್ರೈನ್ ನಿಂತಿರೋ ಸಿಮ್ಟಮ್ಸ್ ಇರಲ್ಲ, ಟ್ರೈನ್ ಅಲ್ಲಿಂದ ಹೋಗಿರೋ ಸಿಮ್ಟಮ್ಸು ಯಾರಿಗಿರಲ್ಲ. ಈ ಸಾಕಷ್ಟು ಶಾಕಿಂದ ಹೊರಗಡೆ ಬಂದ ಇವರು ಪೊಲೀಸವರು ಎಲ್ಲ ಇದಕ್ಕೂ ಇನ್ಫಾರ್ಮ್ ಮಾಡ್ತಾರೆ, ಈ ಥರ ಟ್ರೈನ್ ಡಿಸಪಿಯರ್ ಆಗಿದೆ ಅಂತ. ಇಟಲಿಯಲ್ಲಿ ಆ ಟೈಮಲ್ಲಿ ಟ್ರೈನ್ ಅನ್ನೋದು ಒಂದು ದೊಡ್ಡ ವಿಚಾರ. ಮೊದಲೇ ಎಲ್ಲರಿಗೂ ಟ್ರೈನ್ ಅಂದರೆ ತುಂಬ ಭಯ ಇರುತ್ತೆ. ಬಟ್ ಈ ಇನ್ಸಿಡೆಂಟ್ ಆದಮೇಲೆ ಇನ್ನೂ ಭಯ ಆಗುತ್ತೆ. ಏನಪ್ಪ ಮಾಡೋದಂತ ಇನ್ವೆಸ್ಟಿಗೇಷನ್ ಬೇರೆ ಬೇರೆ ಸೈಡಿಂದ ಬೇರೆ ಬೇರೆ ಥರ ಟ್ರೈನ್ ಮಾಡ್ತಾರೆ. ಬಟ್ ಈ ವೇಸ್ಟ್ ಆಗುತ್ತೆ. 1-2 ತಿಂಗಳಾದಮೇಲೆ ಒಬ್ಬ ಮನುಷ್ಯ ಬಂದು ಆ ಟ್ರೈನ್ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಇದನ್ನು ಕೇಳಿ ಪೊಲೀಸವ್ರಿಗೆ ಒಂಥರ ಶಾಕಿಂಗು. ಏನು ಹೇಳ್ತೀಯ, ನಿನಗೇನು ಗೊತ್ತು ಆ ಟ್ರೈನ್ ಬಗ್ಗೆ ಅಂತ ಹೇಳಿದ್ರೆ, ಆ ಟ್ರೈನಲ್ಲಿ ಟೋಟಲಾಗಿ 106 ಜನ ಪ್ರಯಾಣ ಮಾಡಿದ್ವಿ. 106 ಜನದಲ್ಲಿ 100 ಜನ ಪ್ಯಾಸೆಂಜರು, 6 ಜನ ವರ್ಕರ್ಸು. ಸೊ ಆ ಪ್ಯಾಸೆಂಜರಲ್ಲಿ ನಾನು ಒಬ್ಬ. ಆ ಸುರಂಗಕ್ಕೆ ಮುಂಚೆ ನೀವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀರಲ್ಲ, ಆ ಸುರಂಗಕ್ಕೆ ಮುಂಚೆ ಟ್ರೈನ್ ಒಳಗೆ ಹೋಗ್ತಾ 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 ಆ ಸ್ಮೋಕು ಫಸ್ಟು ಸ್ಟಾರ್ಟಿಂಗಲ್ಲಿ ಬ್ಲ್ಯಾಕ್ ಆಗಿತ್ತು. ಆ ಸುರಂಗದಲ್ಲಿ ಎಂಟ್ರಾಗಿದ್ದ ತಕ್ಷಣ ಆ ಸ್ಮೋಕ್ ಫುಲ್ ವೈಟ್ ಆಯಿತು. ಒಳಗೆ ಎಂಟ್ರಾಗಿ ಸೆಂಟ್ರಲ್ಲಿ ಹೋಗ್ತಾ ಇದ್ವಿ. ಒಂದು ಸ್ಟ್ರೇಂಜ್ ಸೌಂಡ್ ಕೇಳ್ತಾ ಇದೆ, ಹಮ್ಮಿಂಗ್ ಸೌಂಡ್ ಕೇಳ್ತಾನೇ ಇದೆ, ಫುಲ್ಲು ಜೋರಾಗಿ ಕೇಳ್ತಾ ಇದೆ. ಆ ಸೌಂಡ್ ಕೇಳಿದ ಮೇಲೆ ಒಳಗಿರೋ ಪ್ಯಾಸೆಂಜರ್ ತುಂಬ ವಿಚಿತ್ರವಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸ್ಟ್ರೇಂಜ್ ಬಿಹೇವಿಯರು, ನಗ್ತಾರೆ, ಅಳ್ತಾರೆ. ಆಮೇಲೆ ಕೆಲವು ಟ್ರೈನ್ ಮೇಲಿಂದ ಕೆಳಗೆ ಟ್ರೈನ್ ಒಳಗೇ ಹಾರ್ತಾರೆ. ಕೆಲವು ಟ್ರೈನ್ಗೆ ಹೋಗಿ ತಲೆನ ಜಜ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಆಗಿದ ತಕ್ಷಣ ನನಗೆ ಏನೋ ರಾಂಗ್ ಆಗ್ತಾಯಿದೆ ಅಂತ ತಿಳ್ಕೊಂಡು, ಅದು ಏನಾದರೂ ಆಗಲಿ ಸತ್ರೂ ಪರವಾಗಿಲ್ಲ ಅಂತ ನಾನು ಇನ್ನೊಬ್ಬನು ಟ್ರೈನಿಂದ ಜಂಪ್ ಮಾಡ್ತೀನಿ. ಟ್ರೈನಿಂದ ಜಂಪ್ ಮಾಡಿದ್ರೆ ನನ್ನ ಜೊತೆ ಬಂದವನಿಗೆ ತುಂಬ ಗಾಯಗಳಾಗಿ ಇಬ್ಬರು ಕೆಳಗಡೆ ಬಿದ್ದು ಅನ್ಕಾನ್ಷಿಯಸ್ ಆಗ್ತೀವಿ. ಎದ್ದು ನೋಡಿದ್ರೆ ಆ ಸುರಂಗದಲ್ಲಿ ನಾವು ಇಬ್ಬರೇ ಇದ್ದೀವಿ, ಟ್ರೈನ್ ಕಾಣಲ್ಲ ಅಂತ ಈ ಸ್ಟೋರಿನ ಅಲ್ಲಿ ಹೇಳ್ತಾರೆ. ಇದನ್ನು ಕೇಳಿ ಅಲ್ಲಿರೋ ಪೊಲೀಸವರು ಎಲ್ಲ ನಗ್ಬಿಟ್ಟು ಏನು ಒಳ್ಳೆ ಸ್ಟೋರಿ ಬಿಲ್ಡ್ ಮಾಡಿದ್ಯಾ, ಹೋಗಿ ಮನೆಗೆ ಹೋಗು ಅಂತಬಿಟ್ಟು ಅವ್ರ ಹೆಸರು, ಫೋನ್ ನಂಬರ್ ತೊಗೊಂಡು ಕಳಿಸ್ಬಿಡ್ತಾರೆ. ಕಳಿಸ್ಬಿಟ್ಮೇಲೆ ಸರಿ ಟ್ರೈನ ಈ ಹೇಳಿದಾರಲ್ಲ, ಸರಿ ಎಂಕ್ವೈರಿ ಮಾಡೋಣ ಅಂದ್ಬಿಟ್ಟು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಅವ್ರ ಫೋನ್ ನಂಬರು, ಹೆಸರು ಕಳಿಸಿದ್ರೆ ಅವ್ರಿಗೊಂದು ಶಾಕಿಂಗು, ಆ ಟ್ರೈನಲ್ಲಿ ಒಂದು ಪ್ರಯಾಣ ಮಾಡಿರ್ತಾರೆ. ಇದನ್ನು ಕೇಳಿ ಅವ್ರಿಗೆ ಇನ್ನೂ ಸಾಕಷ್ಟು ಇದಾಗುತ್ತೆ.
ಇವ್ರು ಮಾತ್ರ ಹೇಗೆ ಉಳಿದ್ರು ಅಂತ ಅದೊಂದು ಮೈಂಡಲ್ಲಿ ಹೋಗ್ತಾ ಇರುತ್ತೆ. ಇದು ಮಿನಿಮಮ್ ಒಂದು 6 ಮಂತ್ಸ್ವರೆಗೂ ಇನ್ವೆಸ್ಟಿಗೇಟ್ ಆಗಿ ಮಾಡ್ತಾರೆ, ಬಟ್ ಏನೂ ಗೊತ್ತಾಗ್ತಾ ಇಲ್ಲ. ಈ ಟೈಮಲ್ಲಿ ಒಂದು ವಿಚಾರ ಒಂದು ಬುಕ್ಕಲ್ಲಿ ಬರೆದಿರ್ತಾರೆ. ಏನಂದರೆ 1911 100 years ಬ್ಯಾಕ್, 100 ವರ್ಷಗಳ ಹಿಂದೆ ಕೆಲವರು ಪ್ರೀಸ್ಟ್ ಅವರು ಏನು ಮಾಡಿದ್ದಾರೆ ಅಂದರೆ, ನಮ್ಮ ಮಠದ ಹತ್ರ ಯಾವುದೋ ಒಂದು ದೊಡ್ಡ ಗಾಡಿ ಬಂದು ನಿಂತಿದೆ. ಆ ಗಾಡಿ ನೋಡೋಕ್ಕೆ ಒಳ್ಳೆ ಕೊಳವೆ ಥರ ಇದೆ, ಪೈಪ್ ಥರ ಇದೆ. ಅದರ ಜನರಿದ್ದಾರೆ, 2 ದೊಡ್ಡ ಪೆಟ್ಟಿಯಲ್ಲಿ ಜನರಿದ್ದಾರೆ. ಒಂದಿದರಲ್ಲಿ ವೈಟ್ ಹೊಗೆ ಬರ್ತಾ ಇದೆ ಅಂತ ಹೇಳ್ತಾರೆ. ಆ ಜನರು ಹೇಗಿದ್ದಾರೆ ಅಂದರೆ ಫುಲ್ ಶೇವ್ ಮಾಡಿರ್ತಾರೆ ಮತ್ತು ಕೋಟ್ ಶೂಟೆಲ್ಲ ಹಾಕ್ಕೊಂಡು. ನಮಗದು ಒಂಥರ ವಿಚಿತ್ರವಾದ ಒಂದು ಡ್ರೆಸ್ ಥರ ಕಾಣ್ತದೆ, ಯಾಕಂದರೆ 1911 ಸಾಕಷ್ಟು 100 years ಬ್ಯಾಕ್. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ, ಈ ಟೈಮ್ ಟ್ರಾವೆಲ್ ಆಗಿದೆ ಅಂತ. ಓಕೆನಾ? ಇಷ್ಟಾದಮೇಲೆ ಆ ಬುಕ್ಕಲ್ಲಿ ಅವರು ಆ ಇಬ್ಬರು ಇಳಿದುಬಿಟ್ಟು ಆ ಟ್ರೈನಿಂದ ನಡ್ಕೊಂಬರ್ತಾರೆ. ನಡ್ಕೊಂಬಂದಮೇಲೆ ನಾವು ದೇವ್ರನ್ನ ಮುಗಿತೀವಿ, ಅವ್ರ ಹತ್ರ ಬರೋಷ್ಟರಲ್ಲಿ ದೇವ್ರು ನಮ್ಮನ್ನ ಕಾಪಾಡ್ತಾರೆ ಅಂತ ಆ ಬುಕ್ಕಲ್ಲಿ ಬರೆದಿರ್ತಾರೆ. ಸೊ ಇದು ಒಂದು ಬರೆದಿರೋದು ಒಂದು ಫ್ಯಾಮಿಲಿಯವರು. ಆ ಫ್ಯಾಮಿಲಿಯಲ್ಲಿ ಒಬ್ಬ ಮೆಂಬರೇ ಟ್ರೈನು ಹೇಗೆ ಡಿಸಪಿಯರ್ ಆಯಿತು ನಾನು ಅಂತ ಹೇಳಿದ್ರಲ್ಲ, ಆ ಮನುಷ್ಯನೇ ಆ ಬುಕ್ಕಲ್ಲಿ ಆ ಫ್ಯಾಮಿಲಿಯಿಂದ ಒಬ್ಬ ಮನುಷ್ಯ ಅವರು ಬರೆದಿರೋದು. ಇದೊಂದು ಇನ್ಸಿಡೆಂಟು, ಇದು ಸೈಡಿಗೆ ಇಟ್ಕೊಳ್ಳಿ. ಇನ್ನೊಂದು ಇದರಲ್ಲಿ ಬರೆದಿರ್ತಾರೆ, ಇನ್ನೊಂದು ಬುಕ್ಕಲ್ಲಿ ಅದೇ 100 ವರ್ಷಗಳ ಹಿಂದೆ ಒಬ್ಬ ಡಾಕ್ಟ್ರು ಬರೆದಿರ್ತಾರೆ. ನಾನು ಒಬ್ಬ ಡಾಕ್ಟ್ರ್ ಆಗಿದ್ದೀನಿ. ಆ ಡಾಕ್ಟ್ರು 104 ಜನ, 106 ಹೋಗಿದ್ದು ಇಬ್ಬರು ಬಿದ್ದುಬಿಟ್ರಲ್ಲ, 104 ಜನ ಒಂದು ಕೊಳವೆಯಿಂದ ಹೊರಗೆ ಬರ್ತಾರೆ. ಬಂದುಬಿಟ್ಟು ನಾವು ರೋಮಿಂದ ಹೋಗ್ತಾ ಇದ್ದೀವಿ, ಬಟ್ ಈಗ ನಾವು ಕಳೆದೋಗಿದ್ದೀವಿ, ನಮಗೆ ರೋಮಿಗೆ ಕಳಿಸ್ಕೊಟ್ಬಿಡಿ ಅಂತ ಹೇಳ್ತಾರೆ. ಅವ್ರು ನೋಡೋದಕ್ಕೆ ವಿಚಿತ್ರವಾಗಿದ್ದರು, ಶೇವೆಲ್ಲ ಮಾಡ್ಕೊಂಡು ವಿಚಿತ್ರವಾಗಿದ್ದರು, 104 ಜನ ಅಂತ ಬರೆದಿರ್ತಾರೆ. ಆಮೇಲೆ ಅದರಲ್ಲೇ ಕೆಳಗಡೆ ಒಂದು ಸ್ಟ್ಯಾನ್ಸದಲ್ಲಿ 1911 ಬಿಫೋರ್, ಒಂದು 10 years ಬಿಫೋರ್ ಟ್ರೈನ್ಸ್ ಎಲ್ಲ ಬರ್ತಾ ಇರುತ್ತೆ ಒಂದು ಸ್ಟೇಷನ್ಗೆ. ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಟ್ರೈನ್ಗಳೇ ಇರಲ್ಲ, ಬಟ್ ಆ ಟೈಮಲ್ಲಿ ಒಂದು ಟ್ರೈನ್ ಬರುತ್ತೆ. ಟ್ರೈನ್ ಫುಲ್ ಶೈನ್ ಹೋಗ್ತಾ ಇರುತ್ತೆ. ಇದ್ಯಾವುದು ಹೊಸ ಟ್ರೈನು, ವಿಚಿತ್ರವಾಗಿದೆಯಲ್ಲ, ಅದು ಈ ಟೈಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋ ಟ್ರೈನೇ ಅಲ್ಲ ಅಂತೇಳಿ ಕೆಳಗೆ ಬಗ್ಗಿ ನೋಡ್ತಾರೆ. ಟ್ರೈನ್ ಕೆಳಗೆ ಶಾಕ್ ಆಗ್ತಾರೆ, ಯಾಕಂದರೆ ಆ ಟ್ರೈನ್ ಕೆಳಗಡೆ ಟ್ರ್ಯಾಕೇ ಇರಲ್ಲ. ಇದೆಲ್ಲ ನೋಡಿ ಆ ಡಾಕ್ಟ್ರು ಹೇಳಿದ್ರಲ್ಲ, ಆ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡೋಕ್ಕಂತ ಯಾರೋ ವಿಚಿತ್ರವಾಗಿದ್ದಾರೆ, ಇವ್ರನ್ನ ಚೆಕ್ ಮಾಡೋಣ ಅಂತ ಇದೆಲ್ಲ ಪ್ಯಾಕೆಟ್ ಚೆಕ್ ಮಾಡಿದ್ರೆ ಒಬ್ಬನ ಪ್ಯಾಕೆಟಲ್ಲಿ ಸಿಗರೆಟ್ ಪ್ಯಾಕ್ ಇರುತ್ತೆ. ಆ ಸಿಗರೆಟ್ ಪ್ಯಾಕೆಟ್ ಡೇಟ್ ಏನಿರುತ್ತೆ ಅಂದರೆ 1910. ಸೊ ಇದಾಗಿರೋದು ಟ್ರೈನ್ ಡಿಸಪಿಯರ್ 1911. ಆವಾಗ ಅವ್ರಿಗೆ ಶಾಕಿಂಗ್ ಆಗುತ್ತೆ, ಯಾಕಂದರೆ ಇದು ಟೈಮ್ ಟ್ರಾವೆಲ್ ಆಗಿ ಬಂದಿರುತ್ತೆ. ಇಷ್ಟೆಲ್ಲ ಆಗಿದೆಯಲ್ಲ, ಇದರಲ್ಲಿ ಕೆಲವು ನಿಜ ಇದೆ. ಆ ಜೆನೆಟಿಕ್ ಟ್ರೈನು ಡಿಸಪಿಯರ್ ಆಗಿರೋದು ನಿಜ, ಆ ಲೈಟ್ ಮ್ಯಾನು ಆ ಟ್ರೈನ್ನ ನೋಡಿರೋದು ನಿಜ, ಕೆಳಗಡೆ ಟ್ರ್ಯಾಕ್ ಇಲ್ದವರು ಟ್ರೈನ್ ನೋಡಿರೋದು ನಿಜ. ಆಮೇಲೆ ಆ ಟ್ರೈನು ಟೈಮ್ ಟ್ರಾವೆಲ್ ಆಗಿದೆಯಲ್ಲ ಅದು, ಆಮೇಲೆ ಏನದು ಅವ್ರು ಸಿಗರೆಟ್ ಪ್ಯಾಕಲ್ಲ ಇದು ನೋಡಿದ್ದು, ಇದೆಲ್ಲ ಅನ್ನೋನ್ ಮಿಸ್ಟ್ರಿ. ಸೊ ಆ ಟ್ರೈನು ಡಿಸಪಿಯರ್ ಆಗಿರೋದು ಎಲ್ಲೋಯ್ತು, ಅದು ಹೀಗಿನವರೆಗೂ ಅದು ಒಂದು ಮಿಸ್ಟ್ರಿಯಾಗೇ ಇದೆ. ಇಷ್ಟಕ್ಕೆ ಈ ಕಥೆ ಎಂಡ್ ಆಗುತ್ತೆ. ಇನ್ನೂ ಅದು ಅನ್ಸಾಲ್ವ್ಡ್ ಮಿಸ್ಟ್ರಿಯಾಗಿ ಇದೆ. ನಿಜವಾಗ್ಲೂ ಈ ಕಥೆ ನಿಮಗೆ ತುಂಬ ಇಂಟ್ರೆಸ್ಟ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ಕಥೆಯಲ್ಲಿ ಮೀಟ್ ಮಾಡೋಣ, ನೆಕ್ಸ್ಟ್ ಸ್ಟೋರಿಯಲ್ಲಿ. ಥ್ಯಾಂಕ್ ಯು ಗೈಸ್, ಬಾಯ್ ಆಲ್.